ನಮಸ್ಕಾರ. ನಾನೀಗ ಬ್ರಹ್ಮಾವರ ತಾಲೂಕು ಕೋಡಿ ಕನ್ಯಾಣ ಗ್ರಾಮದಲ್ಲಿ ಕೃಷ್ಣಮೂರ್ತಿ ನಾವಡ್ರ ಒಂದು ಕೃಷಿ ಅಂದರೆ ತರಕಾರಿ ಕೃಷಿಯ ಅವರ ತೋಟದಲ್ಲಿದ್ದೇನೆ. ಇದೊಂದು ತುಂಬ ಹೊಸತನದಿಂದ ಒಂದು ಕೂಡಿದ ತೋಟ, ಹಾಗಾಗಿ ಒಂದು ದಾಖಲಾತಿಯ ಬಗ್ಗೆ ಒಂದು ಮನಸ್ಸಾಯಿತು. ನಾವಡ್ರೆ ನಮಸ್ಕಾರ. ಇದು ತೊಂಡೆ ಸೌಮ್ಯ ನಾವಡ್ರು. ಇದೀಗ ಈ ತೊಂಡೆ ಈಗ ಬೇರೆ ಕಡೆ ಕೃಷಿಗೂ ನೀವು ಈ ಚಪ್ರ ಲಾಗಾಯಿತು, ಬೇರೆ ಎಲ್ಲದ್ರ ಬಗ್ಗೆ ಒಂದು ಚೂರು ಹೇಳ್ತಾ ಹೋಗಬೇಕು. ಇದೀಗ ಪ್ರಥಮ ಬೆಳೆಯ ಅಥವಾ ಮೊದಲು ನೆಟ್ಟದ್ದೇ ಇದು? ಇದು ಪ್ರಥಮ ಬೆಳೆ. ಈಗ ಕೊಯ್ಲು ಶುರುವಾಗಿದೆ. ಈಗ ಹೌದು, ಶುರುವಾಗಿದೆ. ತೊಂಡೆಕಾಯಿ ಎಲ್ಲ ಈ ಚಪ್ರ ಈ ಇದುಂಟಲ್ಲ, ಹೌದು, ಈ ಇದು ಕಬ್ಬಿಣದ ಭೀಮ. ಇದೊಂದು ಸುಮಾರು ವರ್ಷ ಬರ್ಬೋದು, ವರ್ಷಕ್ಕೆ ತೊಂದರೆ ಇಲ್ಲ. ಮತ್ತೆ ಇದು ಈ ನಮ್ಮ ಮೀನಿನ ಬಲೆದು ಇದಂದ್ರೆ ನಮ್ಗೆ ಅದಕ್ಕೆ ಹಬ್ಲಿಕ್ಕೆ ಹೌದು ಅನುಕೂಲ ಆಗ್ತದೆ. ಮತ್ತೆ ಏನು ಇದಾಗ್ತೀರಿ ಈಗ ಎಂತದ್ದು? ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಇದು ಗಿಡಗಳಿಗೆ ಹಬ್ಲಿಕ್ಕೆ ನಾವು ಕೋಲೆಲ್ಲ ತರಬೇಕಲ್ಲ. ಹೌದು, ನಮ್ಗೆ ಈಗ ಸಿಗುದು ಕಷ್ಟ. ಹೌದು, ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ, ಮಳೆಗಾಲದಲ್ಲಿ ನಾನು ಬೆಂಡೆ ಹಾಕ್ತೇನೆ. ಓಕೆ. ಆ ಬೆಂಡೆ ಗಿಡ ಒಂದು ಇಷ್ಟಿಷ್ಟು ಹತ್ರ ಬರ್ತದಲ್ಲ, ಹೌದು, ಅದನ್ನೇ ಇದಕ್ಕೆ ಸಪೋರ್ಟ್ ಆಗಿ ಕೊಟ್ಬಿಟ್ಟೆ ನಾನು. ಈಗ ಇಲ್ಲಿ ಕಾಣಿಸುತ್ತಲ್ಲ, ಹೌದು, ಇದು ಹೌದು, ಅದಕ್ಕೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಅನುಕೂಲ ಆಯ್ತು. ಆಮೇಲೆ ಇದು ಆದ ನಂತರ ನೆಕ್ಸ್ಟ್ ಪುನಃ ಈ ಬೆಳೆ ಆದ್ಮೇಲೆ ಈ ಬೆಳೆ ಆದ್ಮೇಲೆ ಇದನ್ನೆಲ್ಲ ಒಂದು ನಾನು ಸುಟ್ಟು ಇದೇ ಭೂಮಿಯಲ್ಲಿ ಅದಕ್ಕೆ ಒಂಥರ ಸುಡುಮಣ್ಣು, ಸುಡುಬೂದಿ ಅದಕ್ಕೆ ಯೂಸ್ ಮಾಡ್ಕೊಳ್ತೇನೆ. ನನ್ಗೆ ಆಗ ಇದಕ್ಕೊಂದು ಸಪೋರ್ಟ್ ಕೊಡ್ಲಿಕ್ಕೆ ಯಾವ್ದು ಹೊಸ ಗೆಲ್ಲು ಹೊಸ ಗಿಡ ಕಡಿಯೋ ಅಗತ್ಯ ಇಲ್ಲ, ಬರ್ಲಿಲ್ಲ ನನಗೆ. ಹೌದು, ಹೌದು, ಇರುವುದ್ರಲ್ಲೇ ಏನೋ ಒಂದು ಐಡಿಯಾ ಮಾಡಿದ್ದು ನಾನು. ಹೌದು, ಹೌದು, ಹೇಳಿ. ಇದು ಹರಿವೆ ಇದು ಮಡಿ, ಕೆಂಪರಿವೆ. ಇದು ನನಗೆ ಸಿಗುದು ಕಷ್ಟ ಈ ತರ ಬೀಜ. ಅದಕ್ಕಾಗಿ ನಾನು ಏನ್ ಮಾಡಿದೆ, ಇದಿಷ್ಟು ಈಗ ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೆ ನಾನೀಗ. ಬೇರೆ ಕಡೆ ಸಿಗ್ತದೆ, ಬಟ್ ಇಷ್ಟು ಕೆಂಪದ್ದು ನಂಗೆ ಸಿಕ್ಲಿಲ್ಲ. ಇದು ಚೆನ್ನಾಗಿ ಬಂದಿದೆ ಈಗ ಇಷ್ಟುವರೆಗೆ. ಚೆನ್ನಾಗಿದೆ. ಇದೀಗ ನೀವು ನೆಕ್ಸ್ಟ್ ಈಗ ಈ ಅಲಸಂಡೆದು ಸೇಮ್ ನೀವು ಆ ಬೆಂಡೆಯ ಒಣ ಗಿಡವನ್ನೇ ಸೇಮ್ ಅದೇ ತರ ಇದು ನೋಡಿ, ಆ ಕಡೆ ಒಂದು ಪಾತಿ, ಈ ಕಡೆ ಒಂದು ಪಾತಿ. ಹೌದು, ಎರಡು ಕಡೆಯಿಂದ ಕೊಯ್ಬಹುದು. ಕಡೆಯಿಂದ ನಾನು ಮಧ್ಯದಲ್ಲಿ ಇದಕ್ಕೆ ಸಪೋರ್ಟ್ ಯಾವುದು ಬೆಂಡೆ ಗಿಡ ಇದೆಲ್ಲ. ಹೌದು, ಇದನ್ನ ಮೇಲ್ಗಡೆ ಅದೇ ರೋಡ್ ಉಂಟಲ್ಲ, ಅದೇ ರೋಡ್. ಹೌದು, ಹೌದು, ಅದಕ್ಕೊಂದು ಸ್ಟ್ರೆಂತ್ಗೆ. ಹೌದು. ಈಗ ಇದು ಕೆಲವು ಚಿಕ್ಕ ಗಿಡ ಬೆಂಡೆ ಗಿಡ ಇದ್ರೆ ಅದನ್ನ ಉಲ್ಟಾ ಕೊಟ್ಟ ಅದಕ್ಕೆ ಜಾಯಿಂಟ್ ಅಂದ್ರೆ ಕೆಲವು ಉದ್ದ ಸಿಗುದಿಲ್ಲಲ್ಲ, ಆವಾಗ ನಮ್ಗೆ ಇಲ್ಲಿ ನೀರು ಬಿಟ್ಟು ಆ ಕಡೆಯಿಂದ ಕೊಯ್ಬಹುದು, ಈ ಕಡೆಯಿಂದ ಕೊಯ್ಬಹುದು. ಇದ್ರ ಈ ಕಡೆ ಇದಾಗ್ತದೆ, ಹಬ್ತದೆ, ಅದು ಆ ಕಡೆಯಿಂದ ಈ ಕಡೆ ಹಬ್ತದೆ. ಅದು ಈಗ ಗೊಬ್ಬರ ಏನು ನೀರು ದಿವಸ ಬಿಡ್ತೀರಿ? ದಿವಸ ಕೊಯ್ಲಿದೆ, ದಿವಸ ನೀರು ಬಿಡ್ತೀರಿ ಡೈಲಿ. ಆಮೇಲೆ ಗೊಬ್ಬರ ಅಂತ ಏನ್ ಹಾಕ್ತೀರಿ? ಗೊಬ್ಬರ ಅಂದ್ರೆ ನಾನು ಕೊಟ್ಟಿಗೆ ಗೊಬ್ಬರ. ಆಮೇಲೆ ನೆಕ್ಸ್ಟ್ ಜೀವಾಮೃತ ಒಂದು ಮಾಡ್ತೇನೆ. ಅದು ಎಷ್ಟು ದಿವಸಕ್ಕೊಮ್ಮೆ ಹಾಕ್ತೀರಿ? ಅದು ನಾವು ಅಂದ್ರೆ ಈಗ ಒಮ್ಮೆ ಜೀವಾಮೃತ ಕೊಟ್ರೆ ಇನ್ನೊಂದು 15 ದಿವಸಕ್ಕೊಮ್ಮೆ ಒಂದು ಕೊಡ್ತೇವೆ. ಆಮೇಲೆ ಸಾವಯವ ಗೊಬ್ಬರನು ಮಧ್ಯ ಹಾಕ್ತೀರಿ. ಈಗ ಜೀವಾಮೃತ ಕೊಟ್ಟು ಈ ಜೀವಾಮೃತ ಮಾಡುವಾಗೆಲ್ಲ ಎಂತ ಹಾಕ್ತೀರಿ? ಜೀವಾಮೃತಕ್ಕೆ ನಾನು ಗೊಬ್ಬರ ಸಗಣಿ ಗೊಬ್ಬರ. ಹೌದು. ಆಮೇಲೆ ಇದು ನೆಲಗಡಲೆ ಹಿಂಡಿ. ಓಕೆ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ. ಆಮೇಲೆ ಯಾವ್ದು ಹಿಟ್ಟು, ಯಾವ್ದು ಜೋಳದ ಹಿಟ್ಟು, ಅದನ್ನ ವೇಸ್ಟೇಜ್ ಎಲ್ಲ ಹಾಕಿ ಒಂದು 8-10 ದಿವಸ. ಮತ್ತೆ ಬೇವಿನ ಹಿಂಡಿ, ಹರಳೆಣ್ಣೆ ಹಾಗೇನೆ ಮಾಡ್ಲಿಲ್ಲ. ಓಕೆ, ಓಕೆ, ಕೇಳ್ಬೇಕು. ಸರಿ, ಅದನ್ನೇ ಕೊಳಸಿ ಒಂದು ವಾರ 10 ದಿವಸ ಓಕೆ ಮಾಡಿ ಆಮೇಲೆ ಅದು ಎಷ್ಟು ಡೈಲ್ಯೂಟ್ ಮಾಡ್ತೇವೋ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಹಾಕಬಾರ್ದು. ಗೊತ್ತಾಯ್ತು. ಹೌದು, ಸ್ಟ್ರಾಂಗ್ ಹಾಕಿದ್ರೆ ಅದಕ್ಕೆ ಗಿಡಕ್ಕೆ ಎಫೆಕ್ಟ್ ಆಗುವ, ಸುಟ್ಟು ಹೋಗೋ ಚಾನ್ಸಸ್ ಉಂಟು. ಮೇಲೆ ಸ್ಪ್ರೇ ಮಾಡೋ ಬಗ್ಗೆ ಏನಾರು ಮಾಡ್ತೀರಾ? ಇಲ್ಲ, ಏನಾದ್ರು ಸಮಸ್ಯೆ ಬಂದ್ರೆ? ಸಮಸ್ಯೆ ಬಂದ್ರೆ ಸ್ವಲ್ಪ ನಾನು ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ತೀರಾ ಅನಿವಾರ್ಯ. ಆದಷ್ಟು ನಾನು ತಪ್ಪಿಸ್ಲಿಕ್ಕೆ ಈಗ ಸುಡುಮಣ್ಣ ಬೂದಿ, ಅದೇ ಸುಡುಬೂದಿ ಅಂತಾರಲ್ಲ, ಇದು ಎಲೆಯಲ್ಲಿ ಕಾಣಿಸುತ್ತಲ್ಲ, ಇದು ಹೌದು ಹಾಕ್ತೇನೆ. ಅದು ಒಮ್ಮೆ ಅದ್ರ ಕಂಟ್ರೋಲಿಗೂ ಬರುವುದಿಲ್ಲ ಒಮ್ಮೊಮ್ಮೆ. ಇದೀಗ ನೀವು ಬೆಳಿಗ್ಗೆ ಕೊಯ್ಲು ಮಾಡಿದ್ದೆ ಅಲ್ವಾ? ಹೌದು, ಬೆಳಿಗ್ಗೆ. ಇನ್ನು ನಾಳೆ ಬೆಳಿಗ್ಗೆ ಪುನಃ ರೆಡಿ ಆಗ್ತದೆ. ಓಕೆ, ಬರ್ತಾ ಇರುತ್ತೆ. ಓಕೆ. ಇದು ಒಂದೇ ನೋಡಿ. ಹೌದು, ಇದೀಗ ನಾಳೆಗೆಲ್ಲ ಸುಮಾರಿಗೆ ರೆಡಿ ಆಗ್ತದೆ, ಕೊಯ್ಲಿಗೆ ರೆಡಿ ಆಗ್ತದೆ. ಇದು ಈಗ ಆಯ್ತು. ಇದೀಗ ಒಂದು ಹೆಚ್ಚು ಕಡಿಮೆ ಇನ್ನೊಂದು 15-20 ದಿವಸ ಮತ್ತೆ ಇದ್ರಲ್ಲೇ ಪುನಃ ಇದು ಮಾಡ್ತೇನೆ ನಾನು. ಯಾವ್ದು ಪುನಃ ಇದನ್ನ ಬೆಳಿತೇನೆ ನಾನು. ಹೊಸ ಗಿಡ ಹಾಕ್ತೇನೆ, ಇದನ್ನ ತೆಗಿತೇನೆ, ಪುನಃ ಪಾತಿ ಮಾಡ್ತೇನೆ. ಮತ್ತೆ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಅದಕ್ಕೆ ಇದು ಮಾಡಿ ಆಗ ಇದು ಹಾಗೆ ಇರ್ತದೆ ಇದು. ಹೌದು,
ಮತ್ತೆ ಇದನ್ನ ಎಕ್ಸ್ಟ್ರಾ ರೆಡಿ ಮಾಡ್ಬೇಕಾದ ಗೊತ್ತಾಯ್ತಲ್ಲ ಚಪ್ರ ಹಾಗೆ ಇರ್ತದೆ. ಹಾಗೆ ಇರ್ತದೆ. ಹೌದು. ಹೌದು. ಹ್ಮ್. ಆಮೇಲೆ ಹಾ ಇದೊಂದು ನೋಡಿ, ಹಾ ಇದಕ್ಕೆ ಅಲಸಂಡೆಗೆ ಸಪೋರ್ಟ್ ಅಂತ ಒಂದು ಬೆಂಡೆ ಗಿಡ ನಾನು ಸಪೋರ್ಟ್ ಆಗಿ ಕೊಟ್ಟಿದ್ದೇನೆ. ಹಳೆ ಬೆಂಡೆ ಗಿಡ. ಹಳೆ ಬೆಂಡೆ ಗಿಡ ಹಾ ಸ್ವಲ್ಪ ಇನ್ನು ಒಣಗಲಿಲ್ಲ ಅದು, ಸ್ವಲ್ಪ ಅದು ಜೀವ ಅದ್ರದ್ದು ಬೇರೆಲ್ಲ ಕಟ್ ಮಾಡಿದೆ ನಾನು. ಹಾ ಹಾ ಅದ್ರಲ್ಲೂ ನೋಡಿ ಇಲ್ಲಿ ಕಾಣಿಸುತ್ತೆ ಬೆಂಡೆಕಾಯಿ ಆಗಿದೆ ನೋಡಿ. ಅದೇ ಆದ್ರೂ ಆಶ್ಚರ್ಯ, ಈ ಹೊಯ್ಗೆಯಲ್ಲಿ ಅದೇ ನೀರು ನಿಲ್ಲುವುದಿಲ್ಲ. ಹಾ. ಅಂದ್ರೆ ನೀರು ಅಷ್ಟು ಅಡಿ ಹೋದ್ರೂ ಕೂಡ ದಿನ ನೀರು ಇಷ್ಟು ಬಿಡಬೇಕು. ದಿನ ಆದ್ರೂ ಒಂದು ಈ ಅಂದ್ರೆ ಹೊಯ್ಗೆಯಲ್ಲೂ ಕೃಷಿ ಸಾಧ್ಯತೆ ಇದೆ ಅನ್ನೋದು ಬಹಳ ಒಂದು ನಿಚ್ಚಳ. ಈಗ ಸುಡ್ತದೆ ಕಾಲು ಮಣ್ಣು. ಹೌದು, ಅದೇ ಇದೆಂತ ಡ್ರಮ್ ನಾವ್ರೆ? ಇದು ನಾನು ಅದೇ ಜೀವಾಮೃತ ಮಾಡ್ಲಿಕ್ಕೆ ಅಂತ ನಾನೊಂದು ವ್ಯವಸ್ಥೆ ಮಾಡ್ಕೊಂಡಿರೋದು. ಓಕೆ. ಇದಕ್ಕೆ ಈಗ ಇವತ್ತು ಹಾಕಿದ್ದ? ಇವತ್ತಿಗಾಗಿ ಇಷ್ಟು ಜಸ್ಟ್ ಉಳಿದಿದೆ ಇದ್ರಲ್ಲಿ. ಓಕೆ. ಹಾ, ಇನ್ನು ತುಂಬಿಸಿ ಪುನಃ ಇನ್ನು ನನಗೆ ಮತ್ತೆ ಮಾಡುವಾಗ ಮತ್ತೆ ಸ್ವಲ್ಪ ಗೊಬ್ಬರ, ಮತ್ತೆ ಮಾಮೂಲಿ ಗಡ್ಲೆ ಹಿಂಡಿ, ಬೆಲ್ಲ ಎಲ್ಲ ಹಾಕಿ ಮತ್ತೆ ಒಂದು 8-10 ದಿವಸ ಇಟ್ಬಿಟ್ಟು ಓಕೆ ರೆಡಿ ಮಾಡ್ಕೊಳ್ತೇನೆ ನಾನು. ನೋಡ್ರೆ ಇದು ಸಣ್ಣ ಮೆಣಸು ನಮ್ಮಲ್ಲಿ ಹೇಳ್ತಾರೆ. ಈಗ ಕೆಲವರು ಲವಂಗ ಮೆಣಸು, ಜೀರಿಗೆ ಮೆಣಸು, ಹೀಗೆ ಇದ್ದ ಗಿಡಗಳನ್ನ ಒಂದು ಕಡೆಯಲ್ಲಿ ಚಂದ ಮಾಡಿ ನಾನು ಹಾಗಾಗಿ ನೆಟ್ಟಿದ್ದೇನೆ. ಚೆನ್ನಾಗಿದೆ. ಆಗತ್ತೆ, ಮನೆ ಖರ್ಚಿಗೂ ಆಗ್ತದೆ. ಕೆಲವರೆಲ್ಲ ಇದನ್ನೇ ಕೃಷಿ ಮಾಡಿ ಒಳ್ಳೆ ರೇಟ್ ಇದೆ. ಒಳ್ಳೆ ರೇಟ್ ಇದೆ ಅಂತ ಹೇಳ್ತಾರೆ. ನೋಡ್ರೆ ಈ ಸೀರೆ ಪ್ರಯೋಗ ಎಲ್ಲ ಕಡೆ ಇದೆ, ನಿಮ್ಮ ಎಲ್ಲ ಬೆಳೆಗೂ ಸುತ್ತ ಹಾಕಿದ್ರೆ. ಹೌದು. ಇದು ಯಾವ್ದೆಲ್ಲ ಪ್ರಾಣಿಗಳ ಒಂದು ಇದಕ್ಕೆ? ಇದು ನಮ್ಗಂದ್ರೆ ಇವಾಗ ಸ್ವಲ್ಪ ಮುಳ್ಳಂದಿಯ ಕಾಟಗಳು ಜಾಸ್ತಿ. ನವಿಲಿದೆ. ಓಕೆ. ಆಮೇಲೆ ಜೊತೆಯಲ್ಲಿ ಮೊಲ, ಆಮೇಲೆ ನಾಯಿಗಳು ಕೂಡ ಇಲ್ಲಿ ಬರ್ತವೆ. ಬಾವಲಿ ಕಾಟನೇ ಇದೆ. ಬಾವಲಿ ಇದೆ, ಗಿಳಿ ಎಲ್ಲ. ಈಗ ಅಲಸಂಡೆಗೆಲ್ಲ ಗಿಳಿ ಕಾಟಗಳಿರ್ತದೆ. ಅದಕ್ಕೆ ಗಿಳಿ ಬೆಳಿಗ್ಗೆ ಬರೋದ್ರೊಳಗೆ ನಾವು ಅದಂದ್ರೆ ಬೆಳೆದ ಕಾಯಿನ ತಿಂತವೆ, ಬೀಜ ಬೇಕು ತಿನ್ಲಿಕ್ಕೆ. ಅದಕ್ಕೆ ಅಲ್ಲೆಲ್ಲ ಬಲೆ ಹಾಕಿದ್ದೇವೆ ನಾವು. ಆಮೇಲೆ ಈ ಸೀರೆ ಹಾಕುದ್ರಿಂದ ಏನಾಗುತ್ತೆ ಅಂದ್ರೆ ಮುಳ್ಳಂದಿ ಸೀರೆಗೆ ಅವಾಯ್ಡ್ ಆಗ್ತದೆ, ದೂರ ಹೋಗ್ತದೆ. ಅದಕ್ಕೆ ಅದು ಏನಂತ ಗೊತ್ತಿಲ್ಲ, ಅದು ಕಾಣಿಸುದಿಲ್ಲವೋ ಅಥವಾ ಅದು ಶೇಕ್ ಆಗಿದ್ದಕ್ಕೆ ಬಣ್ಣವೋ ಅಂತ ಏನಂತ ಇಲ್ಲ. ಬಲೆ ಹಾಕಿದ್ರು ಬಲೆ ತುಂಡು ಮಾಡ್ತೇವೆ. ಈಗ ಸುತ್ತಲೂ ಬಲೆ ಹಾಕಿದ್ದೆ, ಎಲ್ಲ ಹರಿದು ಒಳಗೆ ಬರ್ತವೆ ಇದೆಲ್ಲ ಬಲೆ. ಅದು ಹಾಕಿದ್ರು ಕೂಡ ನಾನು ಇಲ್ದಿದ್ರೆ ನಾನು ಹಾಕುದು ಸುಮ್ಮನೆ ವೇಸ್ಟ್ ಆಗ್ತದೆ, ಅದೆಲ್ಲ ತಿನ್ಕೊಂಡು ಹೋಗ್ತದೆ. ಇದು ಹರಿವೆ. ಹೌದು. ಆಯ್ತು, ಒಂದ್ 2-3 ಕಟಾವ್ ಆಯ್ತು, ಇದ್ರಲ್ಲಿ ಕೊಯ್ಲು ಆಗಿದೆ. ಇನ್ನೊಂದ್ 2-3 ದಿವಸ ಬರುತ್ತೆ. ಅದನ್ನ ನೆಕ್ಸ್ಟ್ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ರೆಡಿ ಆಗಿದೆ. ಅದು ಈಗ ನಾನು ಇದಕ್ಕೆ ಇನ್ನು ಕವರ್ ಮಾಡ್ಲಿಲ್ಲ ಸೀರೆ. ಅದು ಇಷ್ಟು ಚಿಕ್ಕದಿರುವಾಗ ಇನ್ನು ಸ್ವಲ್ಪ ಒಂದೊಂದು 4 ದಿವಸದಲ್ಲಿ ಅದು ದೊಡ್ಡದಾಗ್ತದೆ. ಮತ್ತೆ ಸೀರೆ ಮಾಡ್ತೇನೆ ನಾನು. ಮತ್ತೆ ನಾಯಿಗಳು ಈಗ ಇಲ್ಲಿ ಬಿಸಿಲಿಗೆ ನಾಯಿಗಳೆಲ್ಲ ಬಂದು ಮಲಗುದು. ನವಿಲು ಬರ್ತಿತ್ತು, ಈಗ ಬಲೆ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಅವು ಅಂದ್ರೆ ಬಂದು ಇಲ್ಲಿ ಕುಡಿತಾವಲ್ಲ, ಅದಕ್ಕೆ ಈ ತರ ದಾರ ಕಟ್ಟಿರೋ. ಅವರಿಗೆ ಪಕ್ಕ ಲ್ಯಾಂಡಿಂಗ್ ಆಗುದಿಲ್ಲ, ಡಿಸ್ಟರ್ಬೆನ್ಸ್ ಆಗತ್ತಲ್ಲ. ಏನೋ ನಮ್ಗೆ ಇರೋ ಐಡಿಯಾಗಳು. ನೋಡ್ರಿ, ಈ ಪಡವಲಕಾಯಿ ಇದು ಯಾವ್ದು ತಳಿ? ಯಾವ್ದು ಇದು? ಇದು ನಮ್ಮಲ್ಲಿ ಊರಿದೆ. ಇದು ಅಂದ್ರೆ ಹೆಚ್ಚು ದೊಡ್ಡದು ಆಗೋದಿಲ್ಲ. ಮೊದಲೆಲ್ಲ ಈ ಚಪ್ರ ಇದೇ ಬೆಳೆಗೆ ಹಾಕಿದ್ದ ಅಥವಾ ಈಗ ಇದು ಈಗ 3-4ನೇ ಕ್ರಾಪ್ ಇದೆ. ಒಂದೇ ಚಪ್ರ ಅದೇ ಬೆಳೆ ಮಾತ್ರ ಇದು 4ನೇದು. ಅಂದ್ರೆ ಅದು ಹಾಗೆ ಎಲ್ಲ ಇಟ್ಟಿರ್ತೀರಿ? ಇಟ್ಕೊಂಡಿದ್ದೇನೆ. ಹೌದು. ಪ್ರತಿ ಸರಿ ಚಪ್ರ ಹಾಕೋ ಕೆಲಸ ಇರೋದಿಲ್ಲ. ಅದಕ್ಕೆ ನಾನೀಗ ನೋಡಿ ರೋಡ್ ಎಲ್ಲ ಗಟ್ಟಿ ಮುಟ್ಟಾಗಿರುವಂತದ್ದೆಲ್ಲ ಇಟ್ಕೊಂಡಿದ್ದೇನೆ. ಇದೆಲ್ಲ ಇನ್ನು ಆ ಕಡೆ ಇನ್ನೊಂದು ಚಪ್ರ ತೋರಿಸ್ತೇನೆ ನಾನು, ಅಲ್ಲಿ ಕಬ್ಬಿಣದ ಪೈಪುಗಳೆಲ್ಲ. ಇದೀಗ ಇವತ್ತು ಬೆಳಿಗ್ಗೆ ಒಮ್ಮೆ ಕೊಯ್ಲು ಆಗಿದೆ ಅಲ್ವಾ? ಆಯ್ತು, ಈಗ ಒಂದು 4-5 kg ಅಷ್ಟು ಆಗಿದೆ. ಇದಕ್ಕಿನ್ನು ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ಇದೀಗ ನಾಳೆಗೂ ತೆಗಿಲಿಕ್ಕೆ ಉಂಟು. ನಾಳೆಗೂ ಒಂದು ಸಿಗ್ತದೆ, ಇನ್ನು ಬರ್ತಾ ಇರ್ತದೆ ಇದು. ಇದಕ್ಕೆ ಮಾರುಕಟ್ಟೆ ನಮಗಿಲ್ಲ ಸಾಲಿಗ್ರಾಮ ಒಂದು 2-3 ಕಿಲೋಮೀಟರ್ ಆಗ್ತದೆ. ಮತ್ತೆ ಕೆಲವರು ಲೋಕಲ್ನವರು ಬಂದು ಕೇಳ್ಕೊಂಡು ಹೋಗ್ತಾರೆ, ನಾವು ಕೊಡ್ತೇವೆ. ಪರವಾಗಿಲ್ಲ, ಚೆನ್ನಾಗಿದೆ. ಇದು ನೋಡ್ರಿ, ಇದು ಹೀರೆ ತಳಿ. ಹೌದು, ಇದು ಲೋಕಲ್ ಸ್ಥಳೀಯ ಊರಿದೆ. ಮತ್ತೊಂದು ಘಾಟಿ ಅಂತ ಬರುತ್ತೆ, ಇಷ್ಟು ಶುದ್ಧ ಅಲ್ಲ ಇದೆ. ಊರ್ ಹೀರೆ ಒಳ್ಳೆ ಚೆನ್ನಾಗಿ ಬಂದಿದೆ. ಓಕೆ. ಇದು ಕೂಡ ಇವತ್ತು ಆಯ್ತು, ಇವತ್ತೊಂದು 8-10 kg ಕೊಯ್ದಿದ್ದೇನೆ ಇದರಲ್ಲಿ. ಅದರ ನಂತರ ನಾಳೆಗೆ ಒಂದು ಸಿಗ್ತದೆ ಮತ್ತೆ. ಇದು ಈಗ ಇದೇ ಚಪ್ರ ಹೊಸ್ತ, ಇದು ಹಳತೆ? ಸೇಮ್ ಹಳತೆ. ಬಟ್ ಈಗ ಇದೇ ಜಾಗದಲ್ಲಿ ಬೇರೆ ಕ್ರಾಪ್ ನೀವು ಮಾಡ್ತೀರಿ ಮುಂದೆ? ಹೌದು, ಹಿರೇ ಮಾಡ್ಬೇಕಂತಲ್ಲ, ಬೇರೆ ಮಾಡಬಹುದು. ಹೌದು. ಅಂದ್ರೆ ಪ್ರತಿ ಸಲ ಚಪ್ರ ಹಾಕಬೇಕಾದ ಅವಶ್ಯಕತೆ ಇಲ್ಲ.
ಇದು ಕೋಲು, ಈಗ ದಾರ, ಹೀಗೆ ನಾನು ಹಾಕಿದ್ದೇನೆ. ಹೌದಪ್ಪ. ಆಮೇಲೆ ಈಗ ಪೈಪುಗಳೆಲ್ಲ ಕಬ್ಬಿಣದ್ದು. ಹೌದು, ಆಧಾರಕ್ಕೆ. ಅವಾಗ ಈ ಕೊಳೆಯುವ ಅಂಶ ಕಡಿಮೆ ಮಳೆಗೆ ಆಗಲಿ ಮಳೆಗಾಲದಲ್ಲಿ. ಹೌದು ಹೌದು. ಅಂದ್ರೆ ಸಾಹಿತ್ಯ ಒಟ್ಟು ಮಾಡೋದೇ ಕಷ್ಟ. ಹೌದು. ಮತ್ತೆ ವಸ್ತು ಮಾಡಬೇಕಲ್ಲ ಪ್ರತಿ ಸಲ ಕೆಲಸ. ಹೌದು ಹೌದು ಹೌದು, ಅದೇ ಆಗ್ತದೆ. ಇದು ಚೆನ್ನಾಗಿ ಬಂದಿದೆ. ಇದು ಇದು ಬೀಜಕ್ಕೆ ಇವತ್ತು ಬಿಟ್ಟಿರೋದು. ಹೌದು ಹೌದು ಹೌದು. ಆಕ್ಚುಲಿ ಇನ್ನೂ ದೊಡ್ಡದಾಗ್ತದೆ. ಅಂದ್ರೆ ಈಗ ಬೇಸಿಗೆಗಾಲ ಅಲ್ಲ, ಹೌದು ಹೌದು, ಸ್ವಲ್ಪ ನಮ್ಮಲ್ಲಿ ತೇವಾಂಶ ಎಲ್ಲ ಕಡಿಮೆ ಅಲ್ಲ. ಹೌದು. ಇಲ್ದಿದ್ರೆ ಇದೇ ಕಾಯಿ ಅನ್ನೋದು ಇನ್ನೂ ಸ್ವಲ್ಪ ದೊಡ್ಡ ಸಿಗ್ತದೆ. ಹೌದು, ಇದು ಹೌದಪ್ಪ. ಸಾಧಾರಣ ಬೇಸಿಗೆ ಆದ್ರಿಂದ ಸ್ವಲ್ಪ ಗಿಡಗಳು ಇನ್ನು ಕಂಪ್ಲೀಟ್ ಕವರ್ ಆಗ್ಲಿಲ್ಲ. ಹೌದು ಹೌದು, ನೀರು ಹೌದು, ತೇವಾಂಶ ಕಡಿಮೆ ಅಲ್ಲ. ಮಳೆಗಾಲದಲ್ಲಿ ಸೊಕ್ಕುದಂತ್ರಲ್ಲ ನಮ್ಮಲ್ಲಿ. ಹೌದು ಹೌದು ಹೌದು. ಇಲ್ದಿದ್ರೆ ಕಂಪ್ಲೀಟ್ ನಿಮಗೆ ಇಲ್ಲಿ ಒಳಗಡೆ ಏನು ಕಾಣಿಸೋದಿಲ್ಲ ನೋಡ್ರಿ. ಈ ಹೊಯ್ಗೆಯಲ್ಲಿ ಈ ಮರಳು ಮಣ್ಣಿನಲ್ಲಿ ಎಂತ ಬದನೆ ವೆರೈಟಿ ಇದೆ? ಇದು ಅದೇ ಮಾಮೂಲಿ ರೌಂಡ್ ಬದನೆ ಆಗ್ತದೆ, ಹಸಿರು ಮಟ್ಟಿಗೆ ಟೈಪ್ ಅಂತ ಕಾಣಿಸುತ್ತೆ. ಯಾರೋ ಕೊಟ್ಟಿದ್ದಾರೆ ಈಗ. ಮುಳ್ಳಿದೆ. ಹೌದು. ಅಲ್ಲ, ಮುಳ್ಳಿದ ಅಲ್ಲಿ ಬೇರೆ ಇದೆ, ಇದ್ರಲ್ಲಿ ಅಷ್ಟಿಲ್ಲ. ಅದು ತೋರಿಸ್ತೇನೆ ಆಮೇಲೆ. ಅಂತೂ ಚೆನ್ನಾಗಿ ಬಂದಿದೆ 3 ಗಿಡ. ಈ ತೆಂಗಿನ ಬುಡದಲ್ಲಿ ಎಂತ ಇದು ಪುದೀನ ಅಲ್ವಾ? ಪುದೀನ. ಆಮೇಲೆ ಇದು ಮಜ್ಜಿಗೆ ಹುಲ್ಲು, ಇದು ಕಾಕಿ ಸೊಪ್ಪು, ಆಮೇಲೆ ಉರಗ, ತಿಮ್ಮರೆ, ಇದು ಹರಿವೆ ಎಲ್ಲ ಕೆಲವುದೆಲ್ಲ ಬಿದ್ದು ಹುಟ್ಟಿದ್ದು ಹಾಗೆ ಇಟ್ಟಿದ್ದಾರೆ. ಮನೆ ಖರ್ಚಿಗೆ ಸಾಕಾಗ್ತದೆ. ಓಕೆ, ಒಳ್ಳೆ ಕ್ರಾಪ್ ಬಂದಿದೆ ತೆಂಗು ಕೂಡ. ಆಗಲೇ ನೀವು ಈ ಪ್ರತಿ ಕೆಲಸದಲ್ಲ ನೀರು ಬಿಡೋದ್ರಿಂದ ಹಿಡಿದು ಆಮೇಲೆ ಈಗ ಫಲ ತೆಗೆಯುವುದಾಗಲಿ ಎಲ್ಲವೂ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡೋದೆ. ಮತ್ತೆ ಲೇಬರ್ ಯಾರಿಲ್ಲ, ಎಲ್ಲ ಕೆಲಸದಲ್ಲಿ ಎಲ್ಲರೂ ಇಬ್ರು ಮಾಡೋದೆ ಮಾಡುವಂತದ್ದು. ಮತ್ತೆ ವರ್ಕೌಟ್ ಆಗ್ಬೇಕಲ್ಲ. ಹೌದು ಹೌದು ನಮಗೊಂದು ಕೆಲಸ. ಹೌದು ಹೌದು. ಅಲ್ಲ, ಇದೇ ಒಂದು ಉದ್ಯೋಗ. ಹೌದು ಉದ್ಯೋಗ. ನಮಗೆ ಸಾಕು, ತೃಪ್ತಿ ಇದೆ. ಹೌದು ಹೌದು. ಮುಳ್ಳಿದ್ದು ಬದನೆ ತೋರಿಸ್ತೇವೆ, 1 ನಿಮಿಷ ಈ ಕಡೆ. ಇನ್ನು ಇದು ಇದೆಲ್ಲ ಬೀಜ ತರೋದು ಬೇಡ, ಮನೆಗೆ ಮನೆ ಖರ್ಚಿಗೆ. ಇದು ಮುಳ್ಳು ಬಾದನೆ. ಇದು ನೋಡಿ, ಇಲ್ಲೆಲ್ಲ ಮುಳ್ಳು. ಹೌದು ಹೌದು. ಮುಳ್ಳು, ಫುಲ್ ಮುಳ್ಳಿದೆಲ್ಲ. ಇದೆಲ್ಲ ಮಾರಾಟಕ್ಕಲ್ದಿರ ಮನೆ ಖರ್ಚಿಗೆ ಆಗ್ತದೆ. ಚೆನ್ನಾಗಿ ಬಂದಿದೆ. ಅಲ್ಲ, ಈ ಹೊಯ್ಗೆ ಮರಳು ಅದೇ. ಹೌದು, ಮರಳಿಗೆ ಇದು ಇಷ್ಟು ಬೆಳೆ ಭಾರಿ ವಿಶೇಷವೇ. ಇವಾಗ ಬಿಸಿಲಿಗೆ ಕಾಣಿಸುತ್ತಲ್ಲ ನಿಮ್ಗೆ, ಎಷ್ಟು ಬಿಸಿಲು, ಕಾಲು ಸುಡುತ್ತೆ. ಹೌದು ಹೌದು. ಈಗ ಗಂಟೆ ಎಷ್ಟು? 4:15. ಇರಲಿ. ಈಗ ಕಪ್ಪು ಕೆಸುವಾಗಿ ಕಾಣ್ತದೆ. ಹೌದು. ಇದಕ್ಕೆ ಏನು ಇಷ್ಟು ಉಪಚಾರ ಮಾಡಲಿಲ್ಲ ಅಂದ್ರೆ ಅಷ್ಟೇ, ನಮಗದು ತಿನ್ನಕ್ಕೂ ಸಿಗೋದಿಲ್ಲ. ಕಾರಣ ಇಷ್ಟೇ, ಹಂದಿಗಳು, ಹಂದಿ ಕಾಟ ಎಲ್ಲ ಎಬ್ಸಿ ಕೊಡ್ತಾರೆ. ಇದು ಸುತ್ತಲೂ ಸೀರೆ, ಪಂಚೆ, ಈ ಚಪ್ರ ಅಂದ್ರೆ ಕಾರಣ ಇಷ್ಟೇ. ಅಂದ್ರೆ ಬಿಸಿಲಿಗೆ ಒಣಗೋದಿಲ್ಲ. ಹೌದು. ಅದಕ್ಕೆ ಮರಗೋಡ್ಲಲ್ಲಿ ತೆಂಗಿನ ಕಟ್ಟೆಲೆಲ್ಲ ಹಾಕೋದು. ನಮ್ಗೆ ಇದ್ರದ್ದು ಬಚ್ಚರದ ನೀರೆಲ್ಲ ಹಾಗೆ ಇದು ನಿಮ್ಗೆ ವರ್ಷ ಇಡೀ ಪತ್ರೊಡೆ, ಗೊಜ್ಜು ಎಂಥದ್ದು ಮಾಡ್ಕೋಬಹುದು ಅಲ್ವಾ? ವೆರಿ ಗುಡ್. ನೀರು ವೇಸ್ಟ್ ಆಗ್ತಲ್ಲ, ಬೆಂಗಳೂರಿಗೆ ಹೋಗುತ್ತಾ? ಅಲ್ಲ, ನೀರು ವೇಸ್ಟ್ ಆಗುದು. ಹೌದೌದು. ಅಲ್ಲ, ಅದೇ ಒಂದು ಬಚ್ಚಲ ನೀರು ಸದುಪಯೋಗ. ಚೆನ್ನಾಗಿ ಬಂದಿದೆ. ಇದು ಚಪ್ರ ಮಾಡಿದ ಮೇಲೆ. ಹೌದೌದು. ಚಪ್ರ ಮತ್ತಿದೆ, ಇಲ್ದಿದ್ರೆ ಅಂದ್ರೆ ವಿಪರೀತ ಬಿಸಿಲು ರಕ್ಷಣೆಗೆ ಆಯ್ತು. ಸ್ವಲ್ಪ ಬಿಸಿಲು ಸಿಗ್ತದೆ. ಇಲ್ಲ. ವರ್ಷ ಅದನ್ನು ರಿನಿವಲ್ ಹೌದಪ್ಪ.